ಹತ್ತಿಗೆ ಬರುವಂತೆ ಯೌವನ ಬರಮಾಡುವ ಹತ್ತಿಗೆ ಬರುವಂತೆ ಯೌವನ ಬರಮಾಡುವ ಹತ್ತಿಗೆ ಬರುವಂತೆ ಯೌವನ ಬರಮಾಡುವ ಹತ್ತಿಗೆ ಬರುವಂತೆ ಯೌವನ ಬರಮಾಡುವ ಓಡಿದರು ನಡೆದರು ಬಳಲಿ ಹೋಗಲಾರೆ ಓಡಿದರು ನಡೆದರು ಬಳಲಿ ಹೋಗಲಾರೆ ಇನ್ನೊಂದ್ಸರಿ ಓಡಿದರು ನಡೆದರು ಬಳಲಿ ಹೋಗಲಾರೆ ಓಡಿದರು ನಡೆದರು ಬಳಲಿ ಹೋಗಲಾರೆ ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ಚಪ್ಪಳ ತಟ್ಟ ಪ್ರೀತಿ ಕೃಪೆಗಳೆಂಬ ಕಿರೀಟದಿ ಶೃಂಗರಿಸುವ ಹೇಳುವ ಪ್ರೀತಿ ಕೃಪೆಗಳೆಂಬ ಕಿರೀಟದಿ ಶೃಂಗರಿಸುವ ಇನ್ನೊಂದ್ಸರಿ ಹೇಳುವ ಪ್ರೀತಿ ಕೃಪೆಗಳೆಂಬ ಕಿರೀಟದಿ ಶೃಂಗರಿಸುವ ಹೇಳುವ ಪ್ರೀತಿ ಕೃಪೆಗಳೆಂಬ ಕಿರೀಟದಿ ಶೃಂಗರಿಸುವ ಶ್ರೇಷ್ಠವಾದ ಪದಗಳಿಂದ ನನ್ನ ಆಸೆ ಪೂರೈಸುವ ಶ್ರೇಷ್ಠವಾದ ಪದಗಳಿಂದ ನನ್ನ ಆಸೆ ಪೂರೈಸುವ ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ಪಾಪವ ಕ್ಷಮಿಸಿದನು ರೋಗವ ನೀಗಿಸಿದನು ಹೇಳುವ ಪಾಪವ ಕ್ಷಮಿಸಿದನು ರೋಗವ ನೀಗಿಸಿದನು ಇನ್ನೊಂದ್ಸರಿ ಪಾಪವ ಕ್ಷಮಿಸಿದನು ರೋಗವ ನೀಗಿಸಿದನು ಪಾಪವ ಕ್ಷಮಿಸಿದನು ರೋಗವ ನೀಗಿಸಿದನು ಪಾತಾಳದಿಂದ ಬಿಡಿಸಿದನು ಜೀವವ ಒದಗಿಸಿದನು ಪಾತಾಳದಿಂದ ಬಿಡಿಸಿದನು ಜೀವವ ಉಳಿಸಿದನು ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ನನ್ನೇಸುವಿನ ಉಪಕಾರವ ಎಂದಿಗೂ ಮರೆಯದಿರು ನನ್ನೇಸುವಿನ ಉಪಕಾರವ ಎಂದಿಗೂ ಮರೆಯದಿರು ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ ಸರ್ವೇದ್ರಿಗಳು ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ ನನ್ನ ಸರ್ವೇದ್ರಿಗಳು ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ ನನ್ನ ಮನವೇ
ಕೈಗಳೆತ್ತೇಳುವ ಹಾಲೆಲೂಯ. ಎಷ್ಟು ಜನ ಹೇಳ್ತೀರಾ ಹಾಲೆಲೂಯ? ಸಂತೋಷದಿಂದಿರುವವರೆಲ್ಲ ಎರಡು ಕೈಗಳು ಮೇಲೆತ್ತಿ ಬೋಲೋ ಯೇಸು ಮಸೀಕಿ. ನೋಡಿ, ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ, ಅಂದರೆ ಯೇಸುವಿನ ನಾಮದಲ್ಲಿ ಎಲ್ಲಿ ಸೇರಿಕೊಂಡು ಬಂದಿರ್ತಾರೋ ಅವರ ಮಧ್ಯದಲ್ಲಿ ಯಾರು ಇರ್ತಾನೆ ಅಂತ ಹೇಳಿದಂಥ ದೇವರು. ಆಮೇನ್. ಎಲ್ಲರೂ ಇಲ್ಲೇ ಇದ್ದೀರಾ? ಹಾಲೆಲೂಯ. ಇದ್ರ ವಾಕ್ಯ ಹೀಗೆ ಹೇಳುತ್ತೆ, ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಸೇರಿಕೊಂಡು ಬಂದಿರ್ತಾರೋ ಅವರ ಮಧ್ಯದಲ್ಲಿ, ಜೋರಾಗಿ, ನಾನು ಇರ್ತೇನೆ. ಆಮೇನ್. ಯಾರು ಹೇಳಿದ್ದಾರೆ? ಯೇಸು ಸ್ವಾಮಿ ಹೇಳಿದಂಥ ಮಾತು ಇದು ಅಲ್ವಾ? ನೋಡಿ, ಇವತ್ತಿನ ದಿವಸ ನಾವಾದರೂ ಆತನ ನಾಮವನ್ನು ಮಹಿಮೆ ಪಡಿಸ್ತಾ ಇದ್ದೇವೆ. ಎಷ್ಟು ಜನ ನಂಬ್ತೀರ ಆತನು ನಮ್ಮ ಮಧ್ಯದಲ್ಲಿ ಇರುವುದ? ಹಾಗೆ ಅಲ್ಲ, ಒಂದು ಅದ್ಭುತ ಕಾರ್ಯಗಳನ್ನು ಕೂಡ ಆತನು ಮಾಡಲು ಶಕ್ತನಾಗಿದ್ದಾನೆ. ಆಮೇನ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಬನ್ನಿ ನಾವೆಲ್ಲ ಸೇರಿಕೊಂಡು ಹೇಳುವ, ಅಭಿಷೇಕ ನನ್ನ ತಲೆಯ ಮೇಲೆ ಎಂಬುದಾಗಿ. ಎಲ್ಲರೂ ಸೇರಿ ಚಪ್ಪಾಳೆ ತಟ್ತಾವೆ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮರು ನನ್ನ ಸಭೆಗಟ್ಟಿಯಾಗಿ. ಅಭಿಷೇಕ ಇನ್ನೊಂದ್ಸಾರಿ, ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮರು ನನ್ನೊಳಗೆ. ಎಲ್ಲರೂ ಸೇರಿ, ಅಭಿಷೇಕ ನನ್ನ ತಲೆ ಮೇಲೆ, ಸಾರುವೆನು ಸುವಾರ್ತೆಯನ್ನು ದೀನರಾದ ಎಲ್ಲರಿಗೂ, ಸಾರುವೆನು ಸುವಾರ್ತೆಯನ್ನು ಎಲ್ಲರಿಗೂ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ಸಭೆಗಟ್ಟಿಯಾಗಿ. ಹೃದಯದಲ್ಲಿ ನೊಂದವರು ಹೇರಳ ಹೇರಳವು, ಹೃದಯದಲ್ಲಿ ಇನ್ನೊಂದ್ಸರಿ ಹೇಳುವ, ಹೃದಯದಲ್ಲಿ ನೊಂದವರು ಹೇರಳ ಹೇರಳವು, ಹೃದಯದಲ್ಲಿ ನೊಂದವರು ಹೇರಳ ಹೇರಳವು. ಗಾಯ ಕಟ್ಟುವೆ ಆದೇಶವೆಲ್ಲ ಯೇಸುವಿನ ನಾಮದಲ್ಲಿ, ಗಾಯ ಕಟ್ಟುವೆ ಆದೇಶವೆಲ್ಲ ಯೇಸುವಿನ ನಾಮದಲ್ಲಿ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮರು ನನ್ನೊಳಗೆ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮರು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮರು ಇನ್ನೊಂದ್ಸಾರಿ, ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮರು ನನ್ನೊಳಗೆ. ಬಿಡುಗಡೆಯು ದೊರೆಯಬೇಕು ಸೆರೆಯಾದ ಸರ್ವರಿಗೂ, ಬಿಡುಗಡೆಯು ದೊರೆಯಬೇಕು ಸೆರೆಯಾದ ಸರ್ವರಿಗೂ. ಬಂಧನಗಳ ಬಿಚ್ಚಬೇಕು, ಒಡೆದು ಹಾಕಬೇಕು. ಬಂಧನಗಳ ಬಿಚ್ಚಬೇಕು, ಒಡೆದು ಚಪ್ಪಲ್ ಸರಿ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು. ಅಭಿಷೇಕ ನನ್ನ
ತೈಲಬೇಕು ಚಚ್ಚಲ್ಪಟ್ಟ ಜನರಿಗೆಲ್ಲ ದುಃಖಕ್ಕೆ ಪ್ರತಿಯಾಗಿ ಆನಂದ ತೈಲಬೇಕು ಹೇಳುವ ದುಃಖಕ್ಕೆ ಪ್ರತಿಯಾಗಿ ಆನಂದ ತೈಲಬೇಕು ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಬೆಂಕಿಯಾಗಿ ಇಳಿಯಲಯ್ಯ ನನ್ನ ಮೇಲೆ ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ ಬಿರುಗಾಳಿಯಾಗಿ ಬೀಸಲಯ್ಯ ಆತ್ಮನ ನದಿಯಲ್ಲಿ ಮುಳುಗಿಸಯ್ಯ ಸಭೆ ಗಟ್ಟಿಯಾಗಿ ಚಪ್ಪಾಳೆ ತಟ್ತಾ ಬೆಂಕಿಯಾಗಿ ಇಳಿಯಲಯ್ಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ ಬಿರುಗಾಳಿಯಾಗಿ ಬೀಸಲಯ್ಯ ಆತ್ಮನ ನದಿಯಲ್ಲಿ ಮುಳುಗಿಸಯ್ಯ ಮತ್ತೆ ಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಖಿ ಕಾಲ ಸಮಯವಿದು ನನ್ನ ಆತ್ಮದಿ ತುಂಬಿಸು ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಖಿ ಕಾಲ ಸಮಯವಿದು ನನ್ನ ಆತ್ಮದಿ ತುಂಬಿಸು ಬೆಂಕಿಯಾಗಿ ಇಳಿಯಲಯ್ಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ ಬಿರುಗಾಳಿಯಾಗಿ ಬೀಸಲಯ್ಯ ಆತ್ಮನ ನದಿಯಲ್ಲಿ ಮುಳುಗಿಸಯ್ಯ ಬೆಂಕಿಯಾಗಿ ಇಳಿಯಲಯ್ಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ ಬಿರುಗಾಳಿಯಾಗಿ ಬೀಸಲಯ್ಯ ಆತ್ಮನ ನದಿಯಲ್ಲಿ ಮುಳುಗಿಸಯ್ಯ ಸೀನಾಯಿ ಬೆಟ್ಟದಲ್ಲಿ ಒಂದು ಜ್ವಾಲೆಯನ್ನ ಕಾಡುವೆ ಇಸ್ರಾಯೇಲಿನ ದೇವನೇ ಆ ಜ್ವಾಲೆ ನನ್ನಲ್ಲುರಿಯ ಸಭೆ ಗಟ್ಟಿಯಾಗಿ ಹೇಳುವ ಸೀನಾಯಿ ಬೆಟ್ಟದಲ್ಲಿ ಒಂದು ಜ್ವಾಲೆಯ ಇಸ್ರಾಯೇಲಿನ ದೇವನೇ ಆ ಜ್ವಾಲೆ ನನ್ನಲ್ಲುರಿಯಲಯ್ಯ ಬೆಂಕಿಯಾಗಿ ಇಳಿಯಲಯ್ಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ ಬಿರುಗಾಳಿಯಾಗಿ ಬೀಸಲಯ್ಯ ಆತ್ಮನ ನದಿಯಲ್ಲಿ ಮುಳುಗಿಸಯ್ಯ ಬೆಂಕಿಯಾಗಿ ಇಳಿಯಲಯ್ಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ ಬಿರುಗಾಳಿಯಾಗಿ ಬೀಸಲಯ್ಯ ಆತ್ಮನ ನದಿಯಲ್ಲಿ ಮುಳುಗಿಸಯ್ಯ ಮತ್ತೆ ಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಖಿ ಕಾಲ ಸಮಯವಿದು ನನ್ನ ಆತ್ಮದಿ ತುಂಬಿಸು ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಖಿ ಕಾಲ ಸಮಯವಿದು ನನ್ನ ಆತ್ಮದಿ ತುಂಬಿಸು ನನ್ನ ಆತ್ಮದಿ ತುಂಬಿಸು ನನ್ನ ಆತ್ಮದಿ ತುಂಬಿಸು Hallelujah. Hallelujah. ಎಷ್ಟು ಜನ ಹೇಳ್ತಾರೆ ದೇವರು ನನ್ನ ಮನೆಯಲ್ಲಿರುವಾಗ ಯಾವ ಕೇಡು ನನ್ನ ಗುಡಾರದ ಸಮೀಪಕ್ಕೂ ಬಾರದೆಂಬುದಾಗಿ ಆಮೆನ್. Hallelujah. ಎಷ್ಟು ಜನ ಹೇಳ್ತೀರಾ ಮನೆಯಿಂದ ಬರುವ ಕೈಗಳು ತಂದಿದ್ರೆ ಇಲ್ಲ ಅಂತ ಆಮೆನ್. Hallelujah. ಎಷ್ಟು ಜನ ಹೇಳ್ತೀರಾ ಬಾಧೆ ನಿನ್ನ ಗುಡಾರದ ಸಮೀಪಾರತು ಮಗನೇ ಯಾವ ಕೇಡು ಉಂಟಾಗದು ಮಗಳೇ. ಎಷ್ಟು ಜನ ಹೇಳ್ತೀರಾ ಬಾಧೆ ನಿನ್ನ ಗುಡಾರದ ಬಳಿ ಬಾರದು ಮಗನೇ ಯಾವ ಕೇಡು ಉಂಟಾಗದು ಮಗನೇ. ಎಲ್ಲರೂ ಸರಿ ಹೇಳ್ಬಾ ಬಾಧೆ ನಿನ್ನ ಗುಡಾರದ ಬಳಿ ಬಾರದು ಮಗನೇ ಯಾವ ಕೇಡು ಉಂಟಾಗದು ಮಗನೇ. ಲಲಲಾ la 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 la
ಕೇಡು ಉಂಟಾಗದು ಉಂಟಾಗದು ಮಗ. ಸಭೆ ಗಟ್ಟಿಯಾಗಿ ಹೇಳುವ, ಬಾಧೆ ನಿನ್ನ ಗುಡಾರದ ಬಳಿಬಾರದು ಮಗನೇ. ಯಾವ ಕೇಡು ಉಂಟಾಗದು ಮಗಳೇ. ಲಲಲಾ 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 ಹೇಳುವ, ಲಲಲಾ 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 ಲಲಲಾ. ಸಾರಿ, ಲಲಲಾ 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 ಲಲಲಾ. ಉನ್ನತವಾದ ಕರ್ತನನ್ನು ಆಶ್ರಯ ಮಾಡಿಕೊಂಡೆ, ಆಶ್ರಯದಾತ ಕರ್ತನನ್ನು ಆಶ್ರಯ ಪಡಿಸಿಕೊಂಡೆ. ಹೇಳುವರು ಸರಿ, ಉನ್ನತವಾದ ಕರ್ತನನ್ನು ಆಶ್ರಯ ಮಾಡಿಕೊಂಡೆ, ಆಶ್ರಯದಾತ ಕರ್ತನನ್ನು ಆದಾಯ ಪಡಿಸಿಕೊಂಡೆ. ಬಾಧೆ ನಿನ್ನ ಗುಡಾರದ ಬಳಿಬಾರದು ಮಗನೇ. ಯಾವ ಕೇಡು ಉಂಟಾಗದು ಉಂಟಾಗದು ಮಗ. ಇನ್ನೊಂದ್ಸಾರಿ ಹೇಳುವ ಸರಿ, ಬಾಧೆ ನಿನ್ನ ಗುಡಾರದ ಬಳಿಬಾರದು ಮಗನೇ. ಯಾವ ಕೇಡು ಉಂಟಾಗದು ಉಂಟಾಗದು ಮಗನೇ. ದೇವರ ಕುರಿ ಮರಿ ರಕ್ತದಿಂದ ಶೈತಾನ ಜಯಿಸಿದೆವು. ಆತ್ಮವುಂಟು ವಾಕ್ಯವುಂಟು ಅನುದಿನ ಜಯವುಂಟು. ಎಲ್ಲಿ ಸರಿ ಹೇಳುವ, ದೇವರ ಕುರಿ ಮರಿ ರಕ್ತದಿಂದ ಶೈತಾನ ಜಯಿಸಿದೆವು. ಆತ್ಮವುಂಟು ವಾಕ್ಯವುಂಟು ಅನುದಿನ ಜಯವುಂಟು. ಹೇಳುವ, ಬಾಧೆ ನಿನ್ನ ಗುಡಾರದ ಬಳಿಬಾರದು ಮಗನೇ. ಯಾವ ಕೇಡು ಉಂಟಾಗದು ಉಂಟಾಗದು ಮಗನೇ. ಬಾಧೆ ನಿನ್ನ ಯಾವ ಕೇಡು ಉಂಟಾಗದು ಉಂಟಾಗದು ಮಗನೇ. ಹೇಳಲು ಸರಿ, ಕುತೂಹಲ ಕೊಂಡಾಟವೇ ನನ್ನ ಯೇಸುವಿನ ಸನ್ನಿಧಿಯಲ್ಲಿ. ಕುತೂಹಲ ಕೊಂಡಾಟವೇ ನನ್ನ ಯೇಸುವಿನ ಸನ್ನಿಧಿಯಲ್ಲಿ. ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಹೇಳುವ, ಕುತೂಹಲ ಕೊಂಡಾಟವೇ ನನ್ನ ಯೇಸುವಿನ ಸನ್ನಿಧಾನದಿ. ಕುತೂಹಲ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ. ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಪಾಪವೆಲ್ಲ ತೊಲಗಿತು, ಶಾಪವೆಲ್ಲ ನೀಗಿತು ಯೇಸುವಿನ ರಕ್ತದಿಂದ. ಕ್ರಿಸ್ತನಲ್ಲಿ ಜೀವನ, ಕೃಪೆಯ ಜೀವನ ಪರಿಶುದ್ಧ ಆತ್ಮದಿಂದ. ಪಾಪವೆಲ್ಲ ತೊಲಗಿತು, ಶಾಪವೆಲ್ಲ ನೀಗಿತು ಯೇಸುವಿನ ರಕ್ತದಿಂದ. ಕ್ರಿಸ್ತನಲ್ಲಿ ಜೀವನ, ಕೃಪೆಯ ಪರಿಶುದ್ಧ ಆತ್ಮದಿಂದ. ಹೇಳುವ, ಬಾಧೆ ನಿನ್ನ ಗುಡಾರದ ಬಳಿಬಾರದು ಮಗನೇ. ಯಾವ ಕೇಡು ಉಂಟಾಗದು ಉಂಟಾಗದು ಮಗಳೇ. ಹೇಳುವ, ಬಾಧೆ ನಿನ್ನ ಗುಡಾರದ ಬಳಿಬಾರದು ಮಗನೇ. ಯಾವ ಕೇಡು ಉಂಟಾಗದು ಉಂಟಾಗದು ಮಗನೇ. ಲಲಲಾ 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 ಲಲಲಾ
ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಆಗಲಿ. ಈ ಶ್ರೇಷ್ಠವಾಗಿರುವಂಥ ಸಮಯದಲ್ಲಿ ನಾವೆಲ್ಲರೂ ತಿರುಗಿ ದೇವರಿಗೆ ಮಹಿಮೆ ಆಗುವ ಹಾಗೆ ನಾವೆಲ್ಲರೂ ಇದ್ದಿರುವಂಥದ್ದಾಗಿದ್ದೇವೆ. ಇಲ್ಲಿವರೆಗೆ ನಾವು ಅನೇಕ ಹಾಡನ್ನು ಹಾಡಿ ದೇವರಿಗೆ ಮಹಿಮೆ ಆಗುವ ಹಾಗೆ ಒಳ್ಳೆ ರೀತಿಯಿಂದ ನಾವೆಲ್ಲರೂ ಸ್ತುತಿಸಿರುವಂಥದ್ದು. ಇದು ಬಹಳ ಶ್ರೇಷ್ಠವಾಗಿರುವಂಥ ಇದು ಒಂದು ಸಮಯ. ನಾವೆಷ್ಟೊಂದು ರೀತಿಯಿಂದ ದೇವರ ವಾಕ್ಯದ ಕಡೆಗೆ ನಮಗೆ ಗಮನ ಇರುತ್ತದೆ, ಅರ್ಥ ಸಮಯವಿರುತ್ತದೆ. ಅಲ್ಲಿ ಮಾತ್ರ ನಾವು ದೊಡ್ಡ ಬಿಡುಗಡೆ ನಾವು ಕಾಣುವುದಕ್ಕೆ ಶಕ್ತರು ನಾವಾಗಿರ್ತೇವೆ. ಕೆಲವು ಸಂದರ್ಭದಲ್ಲಿ ಸೋಲುಗಳು, ಅಡೆತಡೆಗಳು, ಎಂಥದೂ ರೀತಿಯಿಂದ ಹೊಂಚು ಹಾಕಿರುವಂಥ ರೀತಿಯಿಂದ ದೊರೆತನ ಆದರೂ ಕೂಡ ಅವೆಲ್ಲದರ ಒಳಗಡೆ ನಾವೆಲ್ಲಿ ದೇವರಿಗೆ ಮಹಿಮೆ ಆಗಿರ್ತೇವೆ, ಅಲ್ಲಿ ನಾವು ಒಳ್ಳೆಯದ ತಪ್ಪದೆ ನಾವು ಕಾಣುವುದಕ್ಕೆ ಶಕ್ತರಾಗಿರ್ತೇವೆ. ಅಂಥ ರೀತಿಯಿಂದ ಇಲ್ಲಿವರೆಗೆ ನಾವೆಷ್ಟು ಹಾಡನ್ನು ಹಾಡಿ ದೇವರಿಗೆ ಸ್ತುತಿಸಿದ್ದೇವೆ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಕೈಗಳೆತ್ತಿರೋಣ. ಹಲ್ಲೆಲೂಯಾ. ನಾವೆಲ್ಲರೂ ಸಂತೋಷ ಉಳ್ಳವರೇ. ದೇವರ ಮಂದಿರ ಅಂದರೆ ನಮಗೆ ಸಂತೋಷ ಅಲ್ವಾ? ಪ್ರಾರ್ಥನೆ ಅಂದರೆ ಸಂತೋಷ. ದೇವರ ಸಮ್ಮುಖದಲ್ಲಿ ನಾವೇನಾಗಿ ನಾವು ಕಾಲ ಕಳಿಲಾಕಿದ್ದೇವೆ ಅವೆಲ್ಲ ಸಂತೋಷನೇ. ಲೌಕಿಕ ರೀತಿಯಿಂದ ಏನಾದರೂ ಮಾಡಿದ್ರೆ ಅದರ ಒಳಗಡೆ ಅಶಾಂತಿ ಇರ್ತದೆ. ಅದರ ದೇವರ ಮಹಿಮೆಗಾಗಿ ನಾವೇನಾದರೂ ಮಾಡಿದ್ರೆ ಅದರ ಒಳಗಡೆ ಎಲ್ಲದಲ್ಲಿ ಕೂಡ ಸಂತೋಷನೇ ಇರ್ತದೆ. ಅದಕ್ಕೆ ದೇವರ ಸನ್ನಿಧಾನದಲ್ಲಿ ಯಾರು ಸರಿಯಾಗಿರ್ತಾರೆ ಆತ್ಮೀಯ ರೀತಿಯಿಂದ ಅವರು ಒಂದು ದಿವಸ ಒಳ್ಳೆ ರೀತಿಯಿಂದ ಆಶೀರ್ವಾದಕ್ಕೆ ತಪ್ಪದೇ ಪಾತ್ರವಾಗ್ತಾರೆ. ಅಂಥ ದೇವರು ಇವತ್ತಿನ ದಿವಸ ನಮಗೆ ಸಮಯ ಕೊಟ್ಟಿದ್ದ ಹಾಗೆ ಒಂದು ನಿಮಿಷ ನಾವೆದ್ದು ನಿಂತುಕೊಳ್ಳೋಣ. ಕೀರ್ತನೆ ಭಾಗವನ್ನು ಓದಿ ತಿರುಗಿ ನಾವು ಸ್ತುತಿ ಆರಾಧನೆ ಮಾಡೋಣ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ದೇವರ ಮಹಿಮೆಗಾಗಿ ಎಲ್ಲರೂ ಒಂದು ನಿಮಿಷ ನಾವೆದ್ದು ನಿಂತುಕೊಂಡು ಎಲ್ಲರೂ ಒಂದು ನಿಮಿಷ ನಾವು ದೇವರ ಸಮ್ಮುಖದಲ್ಲಿ ಸ್ತುತಿ ಆರಾಧನೆ ಕಡೆಗೆ ನಾವು ಹೋಗುವ. ಎಲ್ಲರೂ ಪ್ರತಿಯೊಬ್ಬರೆಲ್ಲ ಸತ್ಯವೇದ ನೀವು ಗಮನಿಸಬೇಕು. ದೇವರ ವಾಕ್ಯ ನೀವು ಸರಿಯಾಗಿರುವಂಥ ರೀತಿಯಿಂದ ಗುರುತು ಮಾಡಿಕೊಳ್ಳಬೇಕು. ನೀವೆಷ್ಟೊಂದು ರೀತಿಯಿಂದ ಗುರುತು ಮಾಡಿಕೊಳ್ತೀರ, ಗಮನಿಸ್ತೀರ, ಅದರಲ್ಲಿ ದೇವರ ದೊಡ್ಡ ಅದ್ಭುತ ಮಾಡೋದಕ್ಕೆ ಶಕ್ತರು ಆಗಿರ್ತಾರೆ. ಕೀರ್ತನೆ ಭಾಗ 117 ಸತ್ಯವೇದದಲ್ಲಿ ನೋಡೋಣ. ಕೀರ್ತನೆ ಭಾಗ 117 ಸಣ್ಣದಾಗಿರುವಂಥ ಅಧ್ಯಾಯ, 2 ವಚನಗಳಿಂದ ಇರುವಂಥ ಅಧ್ಯಾಯ. ಅದು ಕೀರ್ತನೆ ಭಾಗ 117. ಹಲ್ಲೆಲೂಯಾ. ಸೊ ಕೀರ್ತನೆ ಭಾಗ 117 ಸಣ್ಣದಾಗಿ ಇರುವಂಥ ಅಧ್ಯಾಯವಾಗಿರುವುದರಿಂದ ನಾವಿದು ಚೆನ್ನಾಗಿ ನಾವೀ ಸಂದರ್ಭದಲ್ಲಿ ದೇವರ ಮಹಿಮೆಗಾಗಿ ಗಮನಿಸುವ. ಎಲ್ಲರಿಗೆ ಸಿಕ್ಕಿದೆಯಾ? ಓಕೆ. ಕೀರ್ತನೆ ಭಾಗ 117 ನಾವು ಚೆನ್ನಾಗಿ ನಾವೀ ಸಂದರ್ಭದಲ್ಲಿ ಮುಂದೆ ಓದಲಿಕ್ಕಿರುವಾಗ ನೀವೆಲ್ಲರೂ ಹಿಂದೆ ಓದ್ತಾ ಇರ್ರಿ. ಸೊ ಈ ಸಂದರ್ಭದಲ್ಲಿ 117. ಸೊ ಇವತ್ತಿನ ದಿವಸ ನಾವು ಚೆನ್ನಾಗಿ ಗಮನಿಸುವ ಹಾಗೆ ಸುಂದರ್ ಬ್ರದರ್ ಅವರು ಮುಂದೆ ಬಂದು ಓದ್ತಾರೆ. ಸುಂದರ್ ಕಾಡೋದು ಬಂದು ಕೀರ್ತನೆ ಭಾಗ 117 1 ಮತ್ತು 2 ವಚನಗಳು ನಾವು ಈ ಸಂದರ್ಭದಲ್ಲಿ ಗಮನಿಸುವ. ಕೀರ್ತನೆ ಭಾಗ 117 ದೇವರ ಆತ್ಮ ನಮಗೆ ಮಾತಾಡುವ ಹಾಗೆ 117ನೇ ಕೀರ್ತನೆ ಭಾಗ 2 ವಚನಗಳು ಮಾತ್ರ ಇರ್ತವೆ, ದೊಡ್ಡದಾಗೇನಿಲ್ಲ. 2 ವಚನಗಳು ಸರಿಯಾಗಿ ಗಮನಿಸುವ. ಕೀರ್ತನೆ 117 ಸರ್ವ ಜನಾಂಗಗಳೇ ಯೆಹೋವನನ್ನು ಕೀರ್ತಿಸಿರಿ, ಯೆಹೋವನನ್ನು ಕೀರ್ತಿಸಿರಿ. ಸಮಸ್ತ ಪ್ರಜೆಗಳೇ ಆತನನ್ನು ಕೊಂಡಾಡಿರಿ. ಆತನ ಕೃಪೆಯು ನಮ್ಮ ಮೇಲೆ ಅಪಾರವಾಗಿದೆ. ಯೆಹೋವನ ಸತ್ಯತೆಯು ಸದಾ ಇರುವುದು. ಯೆಹೋವನಿಗೆ ಸ್ತೋತ್ರ. ಕೂತ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಆಮೆನ್. ಕೆಳಗೆ ಕೊಡಿ, ಮೈ ಕೆಳಗೆ ಕೊಟ್ರು. ಪ್ರಿಯ ಕರ್ತನ ದೈವದಾಸರೇ, ದೇವರ ಮಹಿಮೆಗಾಗಿ ಒಂದು ಸ್ವಲ್ಪ ಗಮನ ಇರಲಿ. ಕೀರ್ತನೆ ಭಾಗ 117 1 ಮತ್ತು 2 ವಚನ ಓದುವಾಗ ಪ್ರಾರಂಭದ ಒಂದು ಮಾತು ನಾವಿಲ್ಲಿ ಚೆನ್ನಾಗಿ ನಮಗೆ ಗುರುತಾಗ್ತದೆ. ಯಾವ ರೀತಿಯಿಂದ ಬರೆಯಲ್ಪಟ್ಟಿರುವಂಥದ್ದಾಗಿದೆ ಗುರುತಾ? ಸರ್ವ ಜನಾಂಗಗಳೇ ಯೆಹೋವನನ್ನು ಕೀರ್ತಿಸಿರಿ ಎಂಬುದಾಗಿ. ಅಂದರೆ ನಾವು ನೋಡ್ತೇವೆ 1 ಅಲ್ಲ 2 ಅಲ್ಲ. ಇವತ್ತಿನ ದಿವಸ ನಾವು ನೋಡ್ತೇವೆ ಭೂಮಿಯಲ್ಲಿರುವಂಥ ಪ್ರತಿ ಒಂದೊಂದು ನಾವು ನೋಡ್ತೇವೆ ಕುಲ ಭಾಷೆ ಜನಾಂಗ
ಇವತ್ತೇನಾಗಬೇಕೆಂಬುದಾಗಿ ನಾವು ನೋಡ್ತೇವೆ. ಆಕಾಶವನ್ನು ಉಂಟು ಮಾಡಿರುವಂಥ ಮತ್ತು ಭೂಮಿಯನ್ನು ಉಂಟು ಮಾಡಿರುವಂಥ ಮತ್ತು ಸರ್ವ ಸೃಷ್ಟಿನೇ ಅರ್ಥ ಪ್ರತಿ ಒಂದು ಕುಲ ಭಾಷೆ ಜನಾಂಗಕ್ಕೆ ಇವತ್ತಿನ ದಿವಸ ಉಂಟು ಮಾಡಿರುವಂಥ ದೇವರಿಗೆ ನೀವೇನು ಮಾಡ್ರಿ, ಕೊಂಡಾಡ್ರಿ ಎಂಬುದಾಗಿ. ಒಬ್ಬ ಮನುಷ್ಯನಿಗೆ ನಾವು ಗೌರವ ಕೊಡ್ತೇವೆ. ನಾವು ಹೇಗೆ ಗೌರವ ಕೊಡ್ತೇವೆ? ಅವನಿಗಿರುವಂಥ ಅಧಿಕಾರದ ರೀತಿಯಿಂದ ಗೌರವ ಕೊಡ್ತೇವೆ. ಅವನು ಯಾವುದೋ ಒಂದು ರೀತಿಯಿಂದ ಅಧಿಕಾರದಲ್ಲಿದ್ದಾನೆ, ಅದು ಹಿಡಿದು ಅವನಿಗೆ ಗೌರವ ಕೊಡ್ತೇವೆ, ಅದು ಹಿಡಿದು ಮಾತಾಡ್ತೇವೆ, ಅದು ಹಿಡಿದು ಅವನ ವಿಷಯದಲ್ಲಿ ತುಂಬನೇ ಒಂದು ಸಂತೋಷ ನಾವು ಪಡ್ತೇವೆ. ಇವತ್ತು ಹಾಗಾದರೆ ಒಬ್ಬ ಮನುಷ್ಯನ ವಿಷಯದಲ್ಲಿ ಇಷ್ಟೊಂದು ರೀತಿಯಿಂದ ನಮಗೆ ಗೌರವ ಇದ್ದರೆ, ಇವತ್ತಿನ ದಿವಸ ನಮಗೆ ಉಂಟು ಮಾಡಿರುವಂಥ ದೇವರ ವಿಷಯದಲ್ಲಿ ಎಷ್ಟು ನಮಗೆ ಗೌರವ ಇರಬಾರ್ದು. ಹಲ್ಲೆಲೂಯಾ. ನಮಗೆ ದೇವರು ಉಂಟು ಮಾಡಿದ್ದಾರೆ, 2 ಕಣ್ಣುಗಳು ಕೊಟ್ಟಿದ್ದಾರೆ ಅಲ್ವಾ, 2 ಕಿವಿಗಳಿದ್ದಾವೆ, 2 ಕಾಲುಗಳಿದ್ದಾವೆ, ನಮಗೆ ಒಳ್ಳೆ ಆರೋಗ್ಯ ಇದೆ, ನಮ್ಮ ಶರೀರಕ್ಕೆ ಏನೇನು ಒಂದು ರೀತಿಯಿಂದ ಸರಿಯಾಗಿ ಕಾಣಬೇಕೋ ಎಲ್ಲ ನಮಗೆ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಇಷ್ಟೊಂದು ರೀತಿ ನಮಗೆ ದೇವರ ಶರೀರದಲ್ಲಿ ಏನು ಬೇಕೋ ಎಲ್ಲ ನಮಗೆ ಇಟ್ಟಿರುವಾಗ ಈ ರೀತಿಯಿಂದ ನಾವು ದೇವರಿಗೆ ನಾವು ಸ್ತೋತ್ರ ಹೇಳ್ತಾ ಇದ್ದಿದ್ದೇವಾ? ಈತಿನ ದಿವಸ ಎಷ್ಟೋ ಜನಗಳಿಗೆ ನಾವು ನೋಡ್ತೇವೆ, ದೇವರ ಹತ್ರ ಇದ್ದಿದ್ದಾರೆ, ಕೆಲವರಿಗೆ ಕಣ್ಣಿಲ್ಲ, ಎಷ್ಟೋ ಕೊರಗಿದೆ, ಪ್ರಪಂಚ ನೋಡೋಕೆ ಆಗ್ತಾಯಿಲ್ಲ ಅವರಿಗೆ. ಇನ್ನು ಕೆಲವರಿಗೆ ನಾವು ನೋಡ್ತೇವೆ, ಮಾತಾಡಬೇಕೆಂಬುದಾಗಿ ಮನಸ್ಸಿದೆ, ಅವರಿಗೆ ಮಾತಿಲ್ಲ, ಅವರಲ್ಲಿ ನಾವು ನೋಡ್ತೇವೆ ಶಬ್ದ ಇಲ್ಲದ ಹಾಗೆ ಹೋಗ್ಬಿಟ್ಟಿದ್ದಾರೆ. ಇನ್ನು ಕೆಲವರಿಗೆ ನಾವು ನೋಡ್ತೇವೆ ಎಷ್ಟೋ ಒಂದು ರೀತಿಯಿಂದ ನಡೆದಾಡಬೇಕು, ಕುಣಿದಾಡಬೇಕು, ಜಿಗಿದಾಡಬೇಕು ಅಂದರೆ ಅವರ ವಿಷಯದಲ್ಲಿ ನಾನು ತಪ್ಪಾಗಿ ಹೇಳಲ್ಲ, ಅದ್ರ ರೀತಿಯಿಂದ ದಿವಸ ಅಂಥ ಒಂದು ಸ್ಥಿತಿಯಲ್ಲಿ ಇರುವಂಥವರು ಕೂಡ ಇವತ್ತು ಎಷ್ಟೋ ರೀತಿಯಿಂದ ದೇವರಿಗೆ ಏನು ಮಾಡ್ತಾ ಇದ್ದಾರೆ, ಸ್ತೋತ್ರ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರೇ, ನನಗೆ ಕಣ್ಣಿಲ್ಲದೆ ಹೋಗಿದ್ರು ಕೂಡ ನೀ ನನಗಿದ್ದಿ, ಅಥವಾ ನನಗೆ ಮಾತಿಲ್ಲದೆ ಹೋಗಿದ್ರು ಕೂಡ ನೀ ನನಗಿದ್ದಿ, ಅಥವಾ ನನಗೆ ಕಾಲು ಇಲ್ಲದೆ ಹೋಗಿದ್ರು ಕೂಡ ನನಗೆ ನೀನಿದ್ದಿ. ಇಷ್ಟೊಂದು ರೀತಿಯಿಂದ ಅವರೇ ಅಷ್ಟೊಂದು ರೀತಿಯಿಂದ ದೇವರಿಗೆ ಧ್ಯಾನ ಮಾಡುವಾಗ ಇವತ್ತು ಎಲ್ಲ ಇರುವಂಥ ನಾವುಗಳು ಏನಾಗಿ ಜೀವಿಸ್ತಾ ಇದ್ದೇವೆ, ಅಥವಾ ನಾವೇನಾಗಿ ಧ್ಯಾನ ಮಾಡ್ತಾ ಇದ್ದೇವೆ. ಅದಕ್ಕೆ ದೇವರಾತ್ಮಲ್ಲಿ ಹೇಳುವಂಥ ಮಾತು ಯಾವುದಾಗಿದೆ ಗುರುತ? ಪ್ರಾರಂಭದ ಮಾತನ್ನು ನೋಡ್ತೇವೆ, ಸರ್ವ ಜನಾಂಗಗಳೇ. ಹಲ್ಲೆಲೂಯಾ. ನೀವು ಆತನಿಗೇನು ಮಾಡ್ರಿ, ಒಂದು ಸ್ತೋತ್ರ ಹೇಳ್ತಾ ಇರ್ರಿ, ಅಥವಾ ನಾವು ನೋಡ್ತೇವೆ ಧ್ಯಾನ ಮಾಡ್ತಾ ಇರ್ರಿ. ನೀವು ಎಷ್ಟೊಂದು ರೀತಿಯಿಂದ ಧ್ಯಾನ ಮಾಡ್ತೀರ, ಅದರಲ್ಲಿ ದೊಡ್ಡ ನಿಮಗೇನಿದೆ ಗುರುತ? ಆಶೀರ್ವಾದ ಎಂಬುದಾಗಿ. ಇವತ್ತಿನ ದಿವಸ ಹಾಗಾದ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ದೇವರಲ್ಲಿ ನಾವೇನಾಗಿ ಜೀವಿಸ್ತಾ ಇದ್ದೇವೆ. ಆತನಿಗೆ ಒಂದು ಒಳ್ಳೆ ಸ್ತುತಿಸುವ ಹಾಗೆ ನಾವಿದ್ದೇವ, ಪ್ರಾರ್ಥಿಸುವ ಹಾಗೆ ನಾವಿದ್ದೇವ, ಅಥವಾ ನಾವು ಆರಾಧಿಸುವ ಹಾಗೆ ನಾವಿದ್ದೇವ, ಆತನಿಗೆ ಮಹಿಮೆ ಆಗುವ ಹಾಗೆ ನಾವಿದ್ದೇವ. ಹಲ್ಲೆಲೂಯಾ. ನಾವು ಏನಾಗಿದ್ದೇವೆ ಗುರುತ? ಕೆಲವೊಂದು ವಿಷಯದಲ್ಲಿ ಬಹಳ ನಮ್ಮನ್ನೇ ನಾವು ಒಂದು ರೀತಿಯಿಂದ ಇಷ್ಟ ಬಂದಿರುವ ಹಾಗೆ ವರ್ತಿಸ್ತಾ ಇದ್ದೇವೆ. ನಾನೇನು ಕಮ್ಮಿಲ್ಲ, ನನಗೆ ಒಳ್ಳೆಯ ಸೌಂದರ್ಯ ಇದೆ, ನಾನೇನು ಕಮ್ಮಿಲ್ಲ, ನನಗೆ ಒಳ್ಳೆಯ ಜ್ಞಾನ ಇದೆ, ನಾನೇನು ಕಮ್ಮಿಲ್ಲ, ನನಗೆ ಇನ್ನೂ ಬಲ ಇದೆ, ದುಡಿದು ನಾನು ಜೀವಮಾನ ಮಾಡ್ತೇನೆ. ಇದೆಲ್ಲ ನಾವೇನು ಹೇಳ್ತಾ ಇದ್ದೇವೆ ಗುರುತಾ? ಇದರ ಒಳಗಡೆ ನಮ್ಮ ಶರೀರದಲ್ಲಿರುವಂಥ ಎಲ್ಲ ಒಳ್ಳೆತನದ ವಿಷಯದಲ್ಲಿ ಮಾತಾಡ್ತಾ ಇದ್ದೇವೆ, ಆದರೆ ಅದನ್ನು ಉಂಟು ಮಾಡಿರುವಂಥ ದೇವರಿಗೆ ನಾವು ಸಂಬಂಧ ಪಡ್ತಾ ಇದ್ದಿದ್ದೇವ. ಹಲ್ಲೆಲೂಯಾ. ಅದನ್ನು ಉಂಟು ಮಾಡಿರುವಂಥ ದೇವರಿಗೆ ನಾವು ಸಮಯ ಕೊಡ್ತಾ ಇದ್ದಿದ್ದೇವ. ಯಾವಾಗ ನಮ್ಮ ಜೀವಿತ ಈ ರೀತಿಯಿಂದ ಸಮಯ ಕೊಡ್ತೇವೆ, ಸಂಬಂಧ ಪಡ್ತೇವೆ, ನಮ್ಮ ಜೀವಿತಕ್ಕೆ ದೇವರು ದೊಡ್ಡ ಅದ್ಭುತ ಮಾಡೋದಕ್ಕೆ ಶಕ್ತರಾಗಿದ್ದಾರೆ. ಇವತ್ತು ಅದಕ್ಕೆಲ್ಲ ಹೇಳಲ್ಪಟ್ಟಂಥ ಒಂದು ಮಾತನ್ನು ನೋಡ್ತೇವೆ, ಸರ್ವ ಜನಾಂಗಗಳೇ. ನಿಮ್ಮ ಜೀವಿತದಲ್ಲಿ ಇವತ್ತಿನ ದಿವಸ ಒಂದು ಗುರುತು ಮಾಡಿಕೊಳ್ಳ್ರಿ, ದೇವರಿಗೆ ಸಂಬಂಧಪಟ್ಟಂಥ ರೀತಿಯಿಂದ ಜೀವನ ಮಾಡಿ. ನೀವು ಯಾವಾಗ ದೇವರಿಗೆ ಸಂಬಂಧಪಟ್ಟ ರೀತಿಯಿಂದ ಜೀವನ ಮಾಡ್ತೀರ, ಅವಾಗೇ ನಿಮಗೆ ಆಶೀರ್ವಾದ ಬರ್ತದೆ, ಅವಾಗೇ ನಿಮಗೆ ಒಂದು ರೀತಿಯಿಂದ ಬಿಡುಗಡೆ ಬರ್ತದೆ, ಅವಾಗೇ ನಿಮಗೆ ಒಂದು ಅಭಿವೃದ್ಧಿ ಬರ್ತದೆ. ಅದರ ಒಳಗಡೆ ದೇವರಿಗೆ ನೀವು ಏನಾಗಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಸಾಮಾನ್ಯವಾಗಿರುವಂಥವರೆಲ್ಲ ದೇವರೊಟ್ಟಿಗೆ ಸಂಬಂಧ ಉಳ್ಳವರಾಗಿರ್ತೀರ. ಚಪ್ಪಳ ಸಲ ದೇವರ ಮಹಿಮೆಗಾಗಿ. ಅದ್ರ ಪ್ರಾರಂಭದ ಒಂದು ಮಾತನ್ನು ನೋಡ್ತೇವೆ, ಎಂಥ ಒಂದು ರೀತಿಯಂದಿರುವಂಥ ಒಂದು ಮಾತನ್ನು ನೋಡ್ತೇವೆ, ಸರ್ವ ಜನಾಂಗಗಳೆಂಬುದಾಗಿ ಪ್ರಾರಂಭ. 1ನೇ ವಚನ ಮುಗಿತಾ ಇರುವಾಗ ಮತ್ತೆ ಪ್ರಾರಂಭದ ನೋಡ್ತೇವೆ, ಸಮಸ್ತ ಪ್ರಜೆಗಳೇ ಎಂಬುದಾಗಿ. ಹಲ್ಲೆಲೂಯಾ. ಪ್ರಾರಂಭದ ಮಾತು ಸರ್ವ ಜನಾಂಗಗಳೇ. ನಾವು ನೋಡ್ತೇವೆ ಮುಗಿತಾ ಇರುವಾಗ ಸಮಸ್ತ ಪ್ರಜೆಗಳೇ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವೆಲ್ಲರೂ ಒಂದು ಒಳ್ಳೆ ರೀತಿಯಿಂದ ಆತನ ಮಹಿಮೆಗಾಗಿ ನಾವಿದ್ದೇವೆ. ಇವತ್ತಿನ ದಿವಸ ನಮ್ಮಲ್ಲಿ ದೇವರು ಏನು ಬಯಸ್ತಾ ಇದ್ದಿದ್ದನ್ನು ಗುರುತಾ? ಯಾವುದು ನಮ್ಮಲ್ಲಿ ಆತನು ಬಯಸ್ತಾ ಇಲ್ಲ, ನಮ್ಮ ಬಾಯಿಯಿಂದ ಆತನಿಗೆ ಧ್ಯಾನ ಮಾಡುವಂಥದ್ದು ಮಾತ್ರ ದೇವರು ಬಯಸ್ತಾರೆ. ಹಲ್ಲೆಲೂಯಾ. ಸ್ತೋತ್ರ ಹೇಳುವಂಥದ್ದಾಗಿರಬೇಕು. ಪ್ರಭು, ಒಂದು ವಾರ ಅಂದರೆ ಕಳೆದ ಭಾನುವಾರದಿಂದ ಈ ಭಾನುವಾರದವರೆಗೂ ನನಗೆ ಎಷ್ಟೋ ಕಾಪಾಡಿದೀಯಾ, ಅಥವಾ ಕಳೆದ ಒಂದು ತಿಂಗಳಿಂದ ಇಲ್ಲಿವರೆಗೆ ನನಗೆ ಎಷ್ಟೋ ರೀತಿಯಿಂದ ಕಾಪಾಡಿದೀಯಾ. ನಮ್ಮ ಜೀವಿತಕ್ಕೆ ದೇವರು ಏನೇನು ಒಂದು ರೀತಿಯಿಂದ ನಮಗೆ ಕಾಪಾಡಿದ್ದಾರೆ, ಅರ್ಥ ಸಮಸ್ಯೆಯಿಂದ ಪಾರು ಮಾಡಿದ್ದಾರೆ, ಅವೆಲ್ಲ ಹಿಡಿದುಕೊಂಡು ದೇವರಿಗೆ ನಾವೇನಾಗಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ಸ್ತೋತ್ರ ಹೇಳುವ ಹಾಗಿದ್ರೆ, ಧ್ಯಾನ ಮಾಡುವ ಹಾಗೆ ಇದ್ದರೆ ಅದು ನಮ್ಮ ಜೀವಿತಕ್ಕೆ ದೊಡ್ಡ ಆಶೀರ್ವಾದಕ್ಕೆ ಪಾತ್ರ. ಇವತ್ತಿನ ದಿವಸ ಅದಕ್ಕೆ ದೇವರ ಸರಿಧಾನವಿದ್ದೇವೆ.
ದೇವರಿಗೆ ಯಾವಾಗ ನಿಮಗೆ ಸಮಯ ಸಿಗ್ತದೆ ಅದರ ಒಳಗಡೆ ದೇವರಿಗೆ ಸಂಬಂಧಪಡ್ರಿ. ಆರಾಧನೆ ಮಾಡುವ ಹಾಗೆ ಸಮಯ ಕೊಡ್ರಿ, ಪ್ರಾರ್ಥನೆ ಮಾಡುವ ಹಾಗೆ ಸಮಯ ಕೊಡ್ರಿ, ದೇವರ ಮಂದಿರದಲ್ಲಿ ಕಾಲ ಕಳೆಯುವ ಹಾಗೆ ಸಮಯ ಕೊಡ್ರಿ. ದೇವರಿಗೆ ನಿಮ್ಮ ಜೀವಿತದಲ್ಲಿ ಎಷ್ಟೊಂದು ರೀತಿಯಿಂದ ಸರಿಯಾಗಿ ನೀವು ಸಮಯ ಕೊಡ್ತೀರ, ಅದು ನಿಮಗೆ ದೊಡ್ಡ ಬಿಡುಗಡೆಗೆ ಅದು ಒಂದು ಸಮಯವಾಗಿದೆ. ಒಂದು ವೇಳೆ ದೇವರಿಗೆ ನಾವು ಸಮಯನೇ ಕೊಡಲ್ಲ, ಆಶೀರ್ವಾದ ಬಯಸ್ತೇವೆ, ದೇವರಿಗೆ ಸಂಬಂಧ ಪಡಲ್ಲ, ಆಶೀರ್ವಾದ ಬಯಸ್ತೇವೆ, ಅಂದರೆ ಅದರ ಒಳಗೆ ನೀವೇನು ಸಾಧಿಸಲಿಕ್ಕೆ ಆಗಲ್ಲ. ಅಲ್ಲೆಲ್ಲೂಯ್ಯ. ಭಾಳ ಜನರಿಗೆ ಏನು ಬೇಕು ಗೊತ್ತಾ? ಆಶೀರ್ವಾದ ಬೇಕು, ದೇವರಿಗೆ ಸಮಯ ಬೇಡ. ಕೆಲಸ ಮಾಡೋದನ್ನೇ ಹೊಟ್ಟೆ ತುಂಬಬೇಕು ಅಲ್ವಾ? ಇವತ್ತಿನ ದಿವಸ ದೇವರ ಸಂದಲ್ಲಿ ನೋಡ್ತೇವೆ, ನಾವು ಏನು ಕೆಲಸ ಮಾಡ್ತೇವೆ ಅದರಿಂದ ನಮಗೆ ಹೊಟ್ಟೆ ತುಂಬುತ್ತದೆ. ಅದೇ ರೀತಿಯಿಂದ ದೇವರಿಗೆ ನಾವೇನು ಸಮಯ ಕೊಡ್ತೇವೆ, ಏನು ನಾವು ಧ್ಯಾನ ಮಾಡ್ತೇವೆ, ಏನು ಮಂದಿರದಲ್ಲಿ ನಾವು ಕಾಲ ಕಳೀತೇವೆ, ಅದರ ಹಿಂದೆ ನಮಗೇನಿದೆ ಗೊತ್ತಾ? ಆಶೀರ್ವಾದವಿದೆ. ಅಲ್ಲೆಲ್ಲೂಯ್ಯ. ಇವತ್ತು ಅದಕ್ಕೆ ದೇವರ ಕಡೆಗೆ ನಾವು ಬಿದ್ದಿದ್ದೇವೆ. ಎಂಥ ಒಂದು ರೀತಿಯಿಂದ ಇರುವಂಥದ್ದಾಗಿದೆ ಗುರುತ. ಇವತ್ತಿನ ದಿವಸ ನಾವು ಆತನಿಗೆ ಎಂಥವರಾಗಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ಆತನನ್ನು ಕೊಂಡಾಡ್ರಿ. ನಿಮಗೇನು ಆಶೀರ್ವಾದ ಬಂದಿದೆ, ನಿಮಗೇನು ಬಿಡುಗಡೆ ಬಂದಿದೆ, ನಿಮಗೇನು ಅಭಿವೃದ್ಧಿ ಬಂದಿದೆ, ನಿಮಗೆ ಯಾವ ಹಂತದಲ್ಲಿ ನಿಮಗೆ ಆಶೀರ್ವಾದ ರೀತಿ ನಮಗೆ ನಡೆಸಿದಾರೆ, ಇವೆಲ್ಲ ಹಿಡಿದುಕೊಂಡು ನೀವೇನು ಮಾಡ್ರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆತನಿಗೆ ಕೊಂಡಾಡ್ರಿ. ಇವತ್ತೆಷ್ಟೋ ವಿಷಯದಲ್ಲಿ ಪ್ರಿಯರೇ ನಾವು ಏನಾಗಿದ್ದೇವೆ ಗುರುತಾ? ಭಾನುವಾರ ಅಂದರೆ ಚರ್ಚು ಸುಮ್ಮನೆ ಎಲ್ಲರೂ ಹೋಗ್ತಾರೆ, ನಾನು ಹೋದರೆ ಆಯಿತು, ಅಥವಾ ಏನೋ ಒಂದು ರೀತಿಯಿಂದ ಸ್ವಲ್ಪ ಸಮಯ ಸಿಕ್ಕಿದೆ, ಸ್ವಲ್ಪ ಹೋದರೆ ಆಯಿತು. ಇದರ ಹಿಂದಿನಿರುವಂಥ ಒಂದು ಸತ್ಯ ತಿಳ್ಕೊಳ್ಳಿ, ಅದು ಹಾಗೆ ಅಲ್ಲ. ನಿಮ್ಮ ಜೀವಿತಕ್ಕೆ ದೇವರು ಯಾವ ರೀತಿಯಿಂದ ಆಶೀರ್ವಾದ ಮಾಡಿದ್ದಾರೆ, ಎಂತೆಂಥ ಸಮಸ್ಯೆಯಿಂದ ಬಿಡುಗಡೆ ಮಾಡಿದ್ದಾರೆ, ಅದರ ವಿಷಯದಲ್ಲಿ ಮಂದಿರಕ್ಕೆ ಬಂದು ದೇವರಿಗೆ ಕೃತಜ್ಞತೆ ಹೇಳುವಂಥದ್ದಾಗಿದೆ. ಹಲ್ಲೆಲೂಯ್ಯ. ಒಂದು ಮದುವೆ ಮನೆಯಲ್ಲಿ ಏನಾದರೂ ಸಮಸ್ಯೆ ಇದ್ದಾಗ ಅವ್ರಿಗೆ ಯಾರಾದರೂ ಸಹಾಯ ಮಾಡಿದ್ರೆ, ಅಥವಾ ಅನಾರೋಗ್ಯದಲ್ಲಿದ್ದಾಗ ಅವ್ರಿಗೆ ಯಾರಾದರೂ ಸಹಾಯ ಮಾಡಿದ್ರೆ ಅವ್ರೇನಾಗ್ತಾರೆ ಗುರುತ? ಯಾರು ಸಹಾಯ ಮಾಡಿದ್ದಾರೆ ಅವ್ರ ಮನೆಗೆ ಹೋಗಿ ನಿಮ್ಮ ಉಪಕಾರ ನಾವು ಎಂದಿಗೂ ಭೀ ಕೂಡ ಮರೆಯಲ್ರಿ ಅಂತ ಹೇಳ್ತಾರೆ ಅಲ್ವಾ? ಸರಿಯಾದಂಥ ರೀತಿಯಿಂದ ಮದುವೆ ಇತ್ತು, ನಮಗೆ ಹಣ ಇದ್ದಿಲ್ಲ, ಅಥವಾ ನಾವು ಆಸ್ಪತ್ರೆಯಲ್ಲಿ ಇದ್ದಿದ್ದೇವೆ, ನಮಗೆ ಹಣ ಇದ್ದಿದ್ದಿಲ್ಲ, ನಮಗೀಗೆಲ್ಲ ನೀವು ಮಾಡಿದಂಥ ಸಹಾಯದಿಂದ ನಮಗೆ ಒಳ್ಳೆಯದಾಗಿದೆ, ಅವ್ರ ಮನೆಗೆ ಹೋಗಿ ಏನು ಮಾಡ್ತೇವೆ? ಒಂದು ಕೃತಜ್ಞತೆ ಹೇಳ್ತೇವೆ. ಇವತ್ತು ದೇವರ ಕಡೆಗೆ ಭೀ ಕೂಡ ಇವತ್ತು ಅದೇ, ನೀವು ಯಾವ ರೀತಿಯಿಂದ ದೇವರ ಸನ್ನಿಧಾನದಲ್ಲಿ ಆತನ ಮಂದಿರಕ್ಕೆ ಬಂದು ನೀವು ಧ್ಯಾನ, ಪ್ರಾರ್ಥನೆ, ಆರಾಧನೆ ಮಾಡುವಂಥದ್ದು ಏನಾಗಿದೆ ಗೊತ್ತಾ? ಪ್ರಭು, ಕಳೆದ ಒಂದು ತಿಂಗಳದಿಂದ ಈ ತಿಂಗಳವರೆಗೂ, ಅಥವಾ ಕಳೆದ ಭಾನುವಾರದಿಂದ ಈ ಭಾನುವಾರದವರೆಗೂ ನನಗೆ ಎಷ್ಟು ರೀತಿಯಿಂದ ಕಾಪಾಡಿನಿ, ನಿನ್ನ ಮಂದಿರಕ್ಕೆ ಬಂದು ನಾನು ನಿನಗೆ ಸ್ತೋತ್ರ ಹೇಳ್ತೇನೆ. ಹಲ್ಲೆಲೂಯ್ಯ. ಇಂಥ ಒಂದು ರೀತಿಯಿಂದ ಯಾರು ಆತನಿಗೆ ಸಮಯ ಕೊಡ್ತಾರೆ ಅವರ ಜೀವಿತದಲ್ಲಿ ದೇವರು ದೊಡ್ಡ ಅದ್ಭುತ ಮಾಡೋದಕ್ಕೆ ಶಕ್ತರಾಗಿದ್ದಾನೆ. ಹಾಗಾದರೆ ನೀನು ಯಾವ ರೀತಿಯಿಂದ ದೇವರ ಮಹಿಮೆಗಾಗಿ ಇದ್ದೀಯಾ? 2ನೇ ವಚನ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. 2 ವಚನ ಇರ್ತವವು. 2ನೇ ವಚನದಲ್ಲಿ ಒಂದು ಮಾತನ್ನು ನೋಡ್ತೇವೆ. ಆತನ ಕೃಪೆಯು ನಮ್ಮ ಮೇಲೆ ಅಪಾರವಾಗಿದೆ. ಹಲ್ಲೆಲೂಯ್ಯ. ಅಂದರೆ ನೋಡ್ತೇವೆ ಆತನ ಆಶೀರ್ವಾದ ನಮ್ಮ ಮೇಲೆ ಏನೆಂಬುದಾಗಿ ನೋಡ್ತೇವೆ? ಅಪಾರವಾಗಿದೆ. ಆತನ ಉಪಕಾರ, ಆತನ ಒಂದು ರೀತಿಯಿಂದ ನಾವು ನೋಡ್ತೇವೆ ಋಣ, ಇವತ್ತು ನಾವು ಯಾರು ಕೂಡ ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯ್ಯ. ಒಂದು ಗಡಿ ನಾವು ನೋಡ್ತಾ ಇದ್ದೇವೆ, ಅದು ಹೇಗಿದೆ ಗೊತ್ತಾ? ಅದರ ಒಳಗಡೆ ಒಂದು ಶೆಲ್ ಇದೆ, ಅದಕ್ಕೆ ಅದು ಓಡ್ತಾ ಇದೆ, ಟಕ್ 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 ಟಕ್. ಶೆಲ್ಲೆ ನಾವು ತೆಗೆದು ಹಾಕಿದೆ ಅಂದ್ರೆ ಓಡ್ತದ? ನಂಬಲ್ಲಿ ಭೀ ಕೂಡ ದೇವರು ಆತನ ಶ್ವಾಸ ನಮ್ಮಲ್ಲಿ ಇಟ್ಟಿದ್ದಾರೆ. ಇವತ್ತು ನಮ್ಮ ಹೃದಯ ಬಡಿತಾ ಇದೆ, ಟಕ್ 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 ಟಕ್. ಒಂದು ವೇಳೆ ಆತನ ಇಟ್ಟಿದಂಥ ಒಂದು ವಿಶ್ವಾಸ ನಮ್ಮಿಂದ ತೆಗೆದ್ರೆ ನಾವೇನಾಗ್ತೇವೆ ಗೊತ್ತಾ? ಮನುಷ್ಯರೆಲ್ಲ ಹೆಣ ಅಲ್ವಾ? ಅಲ್ಲಿ ನಾವು ಸತ್ತು ಬಿದ್ದು 1 ಗಂಟೆ ಆಯಿತು ಅಂತೇಳಿರಿ, ಆ ಮನುಷ್ಯ ಅಲ್ಲಿ ಸತ್ತನ ಅಂತ ಹೇಳಲ್ಲ, ಅಲ್ಲಿ ಹೆಣ ಬಿದ್ದದ, ಹೋಗ್ಬೇಡ ಆ ಕಡೆ ಅಂತ ಹೇಳ್ತಾರೆ. ಒಂದು ವೇಳೆ ಅವನಲ್ಲಿ ಜೀವ ಇತ್ತಂತೇಳಿ ಅಲ್ಲಿ ಯಾರೋ ಒಬ್ಬ ಮನುಷ್ಯ ಬಿದ್ದನ ಅಂತ ಹೇಳ್ತಾರೆ. ಜೀವ ಇದ್ದಾಗ, ಮನುಷ್ಯ ಬಿದ್ದಾಗ ಅಂಜಿಕೆ ಇರಲ್ಲ, ಸತ್ತಿ 1 ಗಂಟೆ ಆಯಿತು ಅಂದರೆ ಅವನಿಗೆ ಹೆಣ ಅಂದರೆ ಅಲ್ಲಿ ಹೋಗ್ಲಿಕ್ಕೆ ಜೀವ ಧಸ್ ಅಂತ ಅಲ್ವಾ? ಇವತ್ತಿನ ದಿವಸ ನಮ್ಮ ಜೀವಿತಕ್ಕೆ ಎಷ್ಟೋ ರೀತಿಯಿಂದ ದೇವರು ಇಂಥ ರೀತಿಯಿಂದ ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ಏನು ಬರೆಯಲ್ಪಟ್ಟಿರುವಂಥದ್ದಾಗಿದೆ ಗುರುತಾ? ಆತನ ಕೃಪೆಯು ನಮ್ಮ ಮೇಲೆ ಏನಾಗಿದೆ? ಎಷ್ಟೋ ಅಪಾರವಾಗಿದೆ. ಹಲ್ಲೆಲೂಯ್ಯ. ಅಂದರೆ ಸಮಸ್ಯೆಯಿಂದ ಬಿಡುಗಡೆ ಮಾಡಿ ಅಪಾರವಾಗಿದೆ, ರೋಗದಿಂದ ಬಿಡುಗಡೆ ಮಾಡಿ ಅಪಾರವಾಗಿದೆ, ಒಂದು ಅನೇಕ ಅಡೆತಡೆಗಳಿಂದ ಬಿಡುಗಡೆ ಮಾಡಿ ಅಪಾರವಾಗಿದೆ. ನಾವು ಹೋಗುವಂಥ ಪ್ರತಿಯೊಂದು ಪ್ರಯಾಣದಲ್ಲಿ, ನಾವು ರಾತ್ರಿ ಹೊತ್ತಿನಲ್ಲಿ ನಿದ್ರೆ ಮಾಡುವಂಥ ಸಂದರ್ಭದಲ್ಲಿ, ನಾವು ಗಾಢ ನಿದ್ರೆಯಲ್ಲಿ ಗುರುತಿಲ್ಲದ ರೀತಿಯಿಂದ ಬಿದ್ದಾಗ ಆತನು ನಮಗೇನಾಗಿದ್ದಾನೆ ಗುರುತಾ? ಕಾಯುವಂಥ ದೇವರಾಗಿ ಆತನ ಕೃಪೆಯು ನಮ್ಮ ಮೇಲೆ ಅಪಾರವಾಗಿದೆ. ಅದಕ್ಕೆ ಪ್ರಿಯರೇ, ಇವತ್ತಿನ ದಿವಸ ನೀವು ದೇವರಿಗೆ ಒಂದು ಸಮಯ ಕೊಡ್ರಿ, ಪ್ರಾರ್ಥನೆ ಮಾಡೋದಕ್ಕೆ ಒಂದು ಸಮಯ ಕೊಡ್ರಿ, ಆರಾಧನೆ ಮಾಡೋದಕ್ಕೆ ಒಂದು ಸಮಯ ಕೊಡ್ರಿ, ಮಂದಿರದಲ್ಲಿ ಕಾಲ ಕಳೆಯುವುದಕ್ಕೆ ಒಂದು ಸಮಯ ಕೊಡ್ರಿ, ಆತನಿಗೆ ಸಂಬಂಧಪಡುವುದಕ್ಕೆ. ಯಾವಾಗ ನೀವು ಈ ರೀತಿಯಿಂದ ಆತನ ಮುಂದೆ ಕಾಲ ಕಳೀತೀರ, ಅವಾಗ ನಿಮ್ಮ ಜೀವಿತ ಒಂದು ದಿವಸ ಒಳ್ಳೆಯದಾಗಿ ಮಾಡ್ತಾರೆ ದೇವರು. ಹಲ್ಲೆಲೂಯ್ಯ.
ಸಮಸ್ಯೆಯಿಂದ ಪಾರು ಮಾಡಿ ಒಳ್ಳೇದು ಮಾಡ್ತಾರೆ, ರೋಗದಿಂದ ಪಾರು ಮಾಡಿ ಒಳ್ಳೇದು ಮಾಡ್ತಾರೆ. ನಿಮ್ಮಲ್ಲಿ ಯಾವುದು ಪರಿಸ್ಥಿತಿ ನಿಮಗೆ ಕೊರಗುವ ಹಾಗೆ ಇದೆಯೋ ಅವೆಲ್ಲದರಿಂದಲೂ ಕೂಡ ನಿಮಗೆ ಪಾರು ಮಾಡಿ ಏನು ಮಾಡೋಕ್ಕಿರುವಂಥವರಾಗಿದ್ದಾರೆ ದೇವರು, ಒಳ್ಳೇದು ಮಾಡೋಕ್ಕಿದ್ದಾರೆ. ಹಾಗಾದರೆ ನಿಮ್ಮ ಜೀವಿತದಲ್ಲಿ ಒಳ್ಳೇದು ನಡಿಬೇಕಾ? ಎಷ್ಟು ಜನ ಇದ್ದರೆ ಕೈಗಳ ಮೇಲೆ ಎತ್ತಿ ಹೇಳಿ, ಒಳ್ಳೇದು ನಡಿಬೇಕು ನನ್ನ ಮನೆಯಲ್ಲಿ. ಕೈಗಳೆತ್ತಿ ಹೇಳಿ. ಒಳ್ಳೇದು ಎಷ್ಟು ಮಂದಿಯಲ್ಲಿ ನಡಿಬೇಕು, ಎಷ್ಟು ಜನರಲ್ಲಿ ನಡಿಬೇಕು ಒಳ್ಳೇದು? ಕೈಗಳನ್ನು ಅಲ್ಲಾಡಿಸುತ್ತಾ ಹೇಳಿ ಹಲ್ಲೆಲೂಯಾ. ಚಪ್ಪಳೆ ಹೊಡಿತಾನೆ ಹೇಳಿ, ನನ್ನ ಜೀವಿತದಲ್ಲಿ ಒಂದು ಒಳ್ಳೆಯದು ನಡಿಬೇಕು. ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ದೇವರ ಸಂದಲ್ಲಿ ಒಳ್ಳೆಯದು ನಡಿಬೇಕು, ಒಳ್ಳೆಯದು ಕಾಣಬೇಕು ಅನ್ನುವಂಥದ್ದಾಗಿದ್ದರೆ ನೀವು ದೇವರಿಗೆ ನೀವು ಆರಾಧನೆ ಮಾಡುವಂಥವರಾಗಿರಿ, ನೀವು ದೇವರಿಗೆ ಒಂದು ಸ್ತೋತ್ರ ಹೇಳುವಂಥವರಾಗಿರಿ, ಅಥವಾ ನೀವು ದೇವರಿಗೆ ಒಂದು ಸ್ತುತಿಸುವಂಥದ್ದಾಗಿರಿ, ನೀವು ದೇವರಿಗೆ ಸಮಯ ಕೊಡುವಂಥದ್ದಾಗಿರಿ. ನಿಮ್ಮ ಜೀವಿತದಲ್ಲಿ ಒಂದು ಒಳ್ಳೆಯದಾಗೇ ಆಗ್ತದೆ. ಅದಕ್ಕೆ ಅಲ್ಲಿ ಏನು ಬರೆಯಲ್ಪಟ್ಟಿದೆ ಗುರುತ, ಆತನ ಕೃಪೆ ನಮ್ಮೆಲ್ಲರ ಮೇಲೆ ಏನಾಗಿದೆ, ಬಹಳ ಅಪಾರವಾಗಿದೆ. ಕೆಲವರು ಹೇಳ್ತೇವೆ, ಅಪ್ಪ ನಿಮ್ಮ ಋಣ ನಮಗೆ ತೀರಿಸ್ಲಿಕ್ಕಾಗಲ್ರಿ ಅಂತ ಹೇಳ್ತೇವೆ ನಾವು, ಅಲ್ವಾ? ಹೇಗೆ ಹೇಳ್ತೇವೆ ಗುರುತ? ಅವ್ರದ್ದು ತುಂಬನೇ ನಮ್ಮ ಮೇಲೆ ಇದ್ದರೆ ಸಹಾಯ, ಅವಾಗ ಹೇಳ್ತೇವೆ ನಿಮ್ಮ ಋಣ ನಮಗೆ ತುಂಬ ಇದೆ ರೀ, ನಮ್ಮ ಮನೆ ಮೇಲೆ ನಿಮ್ಮ ಋಣ ಇದೆ, ನಮ್ಮ ಮಕ್ಕಳ ಮೇಲೆ ನಿಮ್ಮ ಋಣ ಇದೆ, ಇದು ಹೇಗೆ ತೀರಿಸಬೇಕು ನಮಗೆ ಆಗಲ್ಲ. ಅವಾಗ ಅವನು ಒಳ್ಳೆ ವ್ಯಕ್ತಿ ಇದ್ದರೆ ಹೇಳ್ತಾನೆ, ಅಯ್ಯೋ ಅದ್ರ ವಿಷಯದಾಗ ಚಿಂತೆ ಮಾಡಬೇಡ ಅಂತ ಹೇಳ್ತಾನೆ, ಅಲ್ವಾ? ದೇವರು ಕೂಡ ಇವತ್ತಿನ ದಿವಸ ಅದೇ ಯಾವ ರೀತಿಯಿಂದಿರುವಂಥದ್ದಾಗಿದೆ ಗೊತ್ತಾ? ಆತನ ಕೃಪೆ, ಆತನ ಋಣ ಇವತ್ತು ನಮ್ಮ ಮೇಲೆ ಇರುವುದರಿಂದ ನಾವೇನಿಲ್ಲ ಅದು ತೀರಿಸಲಿಕ್ಕೆ ಆಗಲ್ಲ. ಆದರೂ ಕೂಡ ದೇವರು ನಮಗೇನು ಮಾಡ್ತಾ ಇದ್ದಾರೆ, ಇನ್ನೂ ಸಹಾಯ ಮಾಡ್ತಾ ಇದ್ದಾರೆ. ಸಮಸ್ಯೆದಲ್ಲಿ ಬಿಡುಗಡೆ ಮಾಡಿ, ರೋಗದಲ್ಲಿ ಬಿಡುಗಡೆ ಮಾಡಿ, ಮರಣದಲ್ಲಿ ಬಿಡುಗಡೆ ಮಾಡಿ, ಅನೇಕ ನಮ್ಮ ಜೀವಿತದಲ್ಲಿ ಹೇಳಿಕೊಳ್ಳೋಕೆ ಆಗ್ತಾನೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ಏನಿದ್ರು ಕೂಡ ಅವೆಲ್ಲದೂ ನಮಗೆ ಬಿಡುಗಡೆ ಮಾಡಿ ನಮಗೇನು ಮಾಡ್ತಾ ಇದ್ದಾರೆ, ಅದ್ಭುತ ಮಾಡ್ತಾ ಇದ್ದಾರೆ. ಹಾಗಾದರೆ ಇವತ್ತಿನ ದಿವಸ ಒಂದು ನಿನ್ನಲ್ಲಿ ನಾನು ಹೇಳ್ತೇನೆ, ಗುರುತು ಮಾಡಿಕೋ. ಪ್ರಾರ್ಥನೆ ಅನ್ನುವಂಥದ್ದು ಏನಾಗಿದೆ, ಆರಾಧನೆ ಅನ್ನುವಂಥದ್ದು ಏನಾಗಿದೆ, ದೇವರ ಮಂದಿರದಲ್ಲಿ ಪ್ರತಿ ಭಾನುವಾರ ಕಾಲ ಕಳೆಯುವಂಥದ್ದು ಏನಾಗಿದೆ, ಆತನು ಮಾಡಿದಂಥ ಉಪಕಾರವನ್ನು ಹಿಡಿದುಕೊಂಡು ಆತನಿಗೆ ಸ್ತೋತ್ರ ಹೇಳುವಂಥದ್ದಾಗಿದೆ. ಆತನು ಮಾಡಿದಂಥ ಆಶೀರ್ವಾದ ಹಿಡಿದುಕೊಂಡು ಆತನಿಗೆ ಒಂದು ಧ್ಯಾನ ಮಾಡುವಂಥದ್ದಾಗಿದೆ. ಇವತ್ತಿನ ದಿವಸ ನಿನಗೆ ಇಂಥ ಸಮಯ ಇದೆಯಾ? ನಿನ್ನ ಜೀವಿತಕ್ಕೆ ದೇವರು ಒಂದು ಒಳ್ಳೆ ರೀತಿಯಿಂದ ಸಮಯ ಕೊಟ್ಟಿದ್ದಾರೆ. ನಿನ್ನ ಉಸಿರು ಇರುವವರೆಗೂ ನಿನಗೆ ಕೆಲಸ ತಪ್ಪಿಂದಿಲ್ಲ. ನಿನ್ನ ಉಸಿರು ಇರುವವರೆಗೂ ನಿನಗೆ ಯಾವುದು ಬೇಕು ಕೂಡ ಲೌಕಿಕ ರೀತಿಯಿಂದ ನಿನ್ನ ಆಸೆಗಳಿಗೆ, ನಿನ್ನ ಯೋಜನೆಗಳಿಗೆ ನಾನು ನೋಡ್ತೇವೆ ತಡೆ ಇಲ್ಲ. ಆದರೆ ದೇವರ ಮಹಿಮೆಗಾಗಿ ಒಂದು ಬಿಡು ಮಾಡಿಕೊ. ಹಲ್ಲೆಲೂಯಾ. ದೇವರಿಗೆ ಸಂಬಂಧಪಡೋದಕ್ಕಾಗಿ ಸ್ವಲ್ಪ ಸಮಯ ಮಾಡಿಕೊ. ದೇವರ ಮಹಿಮೆಗಾಗಿ ಒಂದು ಸಮಯ ನೀನು ಕೊಡು. ದೇವರ ಸಂದಲ್ಲಿ ನೀನು ಕಾಲ ಕಳಿ. ಯಾವಾಗ ನೀನು ಕಾಲ ಕಳೀತೀಯ, ಅದೇ ಆಶೀರ್ವಾದ, ಅದೇ ಬಿಡುಗಡೆ, ಅದೇ ಸ್ವಸ್ಥತೆ, ಅದೇ ನಿನ್ನ ಜೀವಿತಕ್ಕೆ ಅಭಿವೃದ್ಧಿ ಆಗಿದೆ. ಹಾಗಾದರೆ ಅಂಥ ದೇವರಾತ್ಮ ನಮ್ಮೊಟ್ಟಿಗೆ ಮಾತಾಡಿದ ಹಾಗೆ ಒಂದು ನಿಮಿಷ ಎದ್ದು ನಿಂತುಕೊಳ್ಳೋಣ. ದೇವರ ಸಮ್ಮುಖದಲ್ಲಿ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಲ್ಪಟ್ಟವರಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡುವ. ಎಲ್ಲರೂ ಒಂದು ನಿಮಿಷ ನಾವೆದ್ದು ನಿಂತುಕೊಳ್ಳುವ. ಈ ಶ್ರೇಷ್ಠವಾಗಿರುವಂಥ ಸಮಯದಲ್ಲಿ ದೇವರಾತ್ಮ ನಮಗೆ ಮಾತಾಡಿರುವಂಥದ್ರಲ್ಲಿ ಒಂದು ನಿಮಿಷ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಜೋರಾಗಿ ಎಲ್ಲರೂ ಎದ್ದು ನಿಂತುಕೊಂಡು ಒಂದು ನಿಮಿಷ ನಾವು ಸ್ತೋತ್ರ ಹೇಳೋಣ. ನಮ್ಮ ಕಣ್ಣುಗಳು ಮುಚ್ಚಿಕೊಳ್ಳುವ. ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಲ್ಪಡೋಣ. ಒಂದು ನಿಮಿಷ ನಾವೆಲ್ಲರೂ ಸ್ವರವೆತ್ತಿ ನಾವು ಹೇಳೋಣ. ಎಲ್ಲರೂ ಹೇಳೋಣ ಹಲ್ಲೆಲೂಯಾ. ಜೋರಾಗಿ ನಾವು ಹೇಳೋಣ ಹಲ್ಲೆಲೂಯಾ. ಕರ್ತನೇ ನಿನಗೆ ವಂದನೆ ಹೇಳ್ತೇವೆ ಸ್ವಾಮಿ ಅನ್ನುವ ಹಾಗೆ ಎಲ್ಲರೂ ಒಂದು ನಿಮಿಷ ನಾವು ಸ್ತೋತ್ರ ಹೇಳೋಣ. ಎಲ್ಲರೂ ಒಂದು ನಿಮಿಷ ಶಬ್ದವೆತ್ತಿ. ಇವತ್ತಿನ ಸುಂದರವಾಗಿರುವಂಥ ಸಮಯ ನಾನು ಬಂದಿದ್ದೇನೆ ಅಪ್ಪ ನಿನ್ನ ಮಂದಿರಕ್ಕೆ. ಕಳೆದ ಸಮಯ ನಾನು ರೋಗದಿಂದ ಕೊರಗಿದ್ದೇನೆ, ವ್ಯಾಧಿಯಿಂದ ಕೊರಗಿದ್ದೇನೆ. ವೈದ್ಯರಲ್ಲಿ, ಅನೇಕ ಆಸ್ಪತ್ರೆಯಲ್ಲಿ ನಾನು ತುಂಬನೇ ಒಂದು ರೀತಿಯಿಂದ ಜಾರಿ ಬಿದ್ದಿದ್ದೇನೆ. ಆದರೆ ಇವತ್ತಿನ ದಿವಸ ನನಗೆ ನಿನ್ನ ಮಂದಿರಕ್ಕೆ ಬರಮಾಡಿದೆ. ಇದರ ಒಳಗಡೆ ನನಗೆ ಇಲ್ಲಿಂದ ಸುಮ್ಮನೆ ಕಳಿಸಬೇಡ. ನಾನು ಇಲ್ಲಿಂದ ಹೋಗೋದ್ರೊಳಗಾಗಿ ನನ್ನ ರೋಗ ಬಿಡುಗಡೆ ಮಾಡು, ನನ್ನ ವ್ಯಾಧಿ ಬಿಡುಗಡೆ ಮಾಡು, ನನ್ನ ಬಾಧ ಬಿಡುಗಡೆ ಮಾಡು, ನನ್ನ ಅವಮಾನ ಬಿಡುಗಡೆ ಮಾಡು. ಎಲ್ಲರೂ ಒಂದು ನಿಮಿಷ ಜೋರಾಗಿ ನಾವು ಸ್ತೋತ್ರ ಹೇಳೋಣ ಹಲ್ಲೆಲೂಯ. ಶಬ್ದವೆತ್ತಿ ನಾವು ಹೇಳೋಣ ಹಲ್ಲೆಲೂಯ. ಸ್ವರವೆತ್ತಿ ನಾವು ಹೇಳೋಣ ಹಲ್ಲೆಲೂಯ. ಎಲ್ಲರೂ ಒಂದು ನಿಮಿಷ ಗಟ್ಟಿಯಾಗಿ ಹೇಳೋಣ ಹಲ್ಲೆಲೂಯ. ಕರ್ತವೇ ನಿನಗೆ ವಂದನೆ ಹೇಳ್ತೇವೆ. ಅಪ್ಪ ನಿನಗೆ ನಾವು ವಂದನೆ ಹೇಳ್ತೇವೆ. ಒಡೆಯನೇ ನಿನಗೆ ವಂದನೆ ಹೇಳ್ತೇವೆ. ನಾವೆಲ್ಲಿ ಜಾರಿ ಹೋಗ್ತಾ ಇದ್ದೇವೆ, ನಿನ್ನೊಟ್ಟಿಗಿರುವಂಥದ್ದು ಸಂಬಂಧ ಕಳ್ಕೊಳ್ತಾ ಇದ್ದೇವೆ. ಓ ರಾ ಲಾ ರಿ ದ ಲಾ ರಾಮ. ಎಲ್ಲರೂ ಸ್ತೋತ್ರ ಮಾಡಿ, ಎಲ್ಲರೂ ಸ್ತೋತ್ರ ಮಾಡಿ, ಎಲ್ಲರೂ ಸ್ತೋತ್ರ ಮಾಡಿ. ವ್ಯಾಧಿಗಳು ಬಿಡುಗಡೆ ಆಗ್ತಾ ಇದ್ದಾವೆ, ಬಲಹೀನತೆಗಳು ಬಿಡುಗಡೆ ಆಗ್ತಾ ಇದ್ದಾವೆ, ಕಣ್ಣೀರುಗಳು ಬಿಡುಗಡೆ ಆಗ್ತಾ ಇದ್ದಾವೆ, ದುರಾತ್ಮಗಳು ಬಿಡುಗಡೆ ಆಗ್ತಾ ಇದ್ದಾವೆ, ಅವಮಾನಗಳು ಬಿಡುಗಡೆ ಆಗ್ತಾ ಇದ್ದಾವೆ, ಮಾಟ ಮಂತ್ರಗಳು ಬಿಡುಗಡೆ ಆಗ್ತಾ ಇದ್ದಾವೆ. ಓ ಜೀಸಸ್ ಹೋಲಿ. ಓ ರಾ ಲಾ ರಿ ದಿ ಲಾ ರಾ ಮಾ ರು ತಾ ಲಾ ರಾ ಮಾ ರಿ ತಾ ಲಾ ರು ಕಾ ಲಾ ರಾ ತಾ ಲಾ ರಾ ಮಾ ದಿ ಲಾ ರಾ ಬಾ. ಜೀಸಸ್ ಹೋಲಿ. ಪರಿಶುದ್ಧಾತ್ಮವೇ
ಎಲ್ಲರೂ ಹೇಳೋಣ ಹಾಲೆಲೂಯ, ಎಲ್ಲರೂ ಹೇಳೋಣ ಹಾಲೆಲೂಯ. ಶಬ್ದವೆತ್ತಿ ಹೇಳೋಣ, ಶಬ್ದವೆತ್ತಿ ಹೇಳೋಣ, ಶಬ್ದವೆತ್ತಿ ಹೇಳೋಣ, ಶಬ್ದವೆತ್ತಿ ಹೇಳೋಣ ಹಾಲೆಲೂಯ. ಗಟ್ಟಿ 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 ಗಟ್ಟಿ. ಪ್ರಭಾ ನಿನಗೆ ವಂದನೆ 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 ವಂದನೆ. ಎಲ್ಲರೂ ಒಂದು ನಿಮಿಷ ಗಟ್ಟಿಯಾಗಿ 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 ಎಲ್ಲರೂ ಜೋರಾಗಿ ಹೇಳೋಣ ಹಲ್ಲೆಲೂಯ. ಅಗ್ನಿ ಆತ್ಮುಡಾ, ಶಕ್ತಿಮಂತುಡಾ, ಹಾಲೆಲೂಯ. ಧನ್ಯವಾದ 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 ಧನ್ಯವಾದ. ಆತ್ಮನೇ ನಿನಗೆ ಆಹ್ವಾನಿಸ್ತೇವೆ ಸ್ವಾಮಿ. ಜೀವವುಳ್ಳ ದೇವರೇ ನಿನಗೆ ಆಹ್ವಾನಿಸ್ತೇವೆ ಸ್ವಾಮಿ. ಮಹಿಮೆಯುಳ್ಳ ಅರಸನೇ ನಿನಗೆ ಆಹ್ವಾನಿಸ್ತೇವೆ ಸ್ವಾಮಿ. ವ್ಯಾಧಿ ತೊಲಗಿಸುವಂತ ದೇವರೇ ಎಲ್ಲರೂ ಶಬ್ದವೆತ್ತೋಣ, 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 ಶಬ್ದವೆತ್ತೋಣ. ಲಾರಿ ದಾಲ ರೀ ದಾಲ ರು ದಾಲ ರೀ ದಾಲ ರೀ ದಾಲ ರೀ ದಾಲ ರೀ ದಾಲ ರಾಮ. ಧನ್ಯವಾದ 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 ಧನ್ಯವಾದೀಶು 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 ಧನ್ಯವಾದ 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 ಧನ್ಯವಾದೀಶುವೇ. ಲಾರಿ ದಾಲಾರು ದಾಲಾರಿ ದಾಲಾರಮ ಪೂರಾ ಗಾಲ ದಿ ಗಾಲ ನಾಲು ಗಾಲ ರಿಲ ರೈ ದಾಲಾರಿ ದಾಲಾರಮ ಪೂರಾ ಮಾಟಿ ಗಾಲಾರಿ ದಾಲಾರಿ ದಾಲಾರುದ. ಧನ್ಯವಾದ ಏಸಯ್ಯ 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 ಏಸಯ್ಯ. ಎಲ್ಲರೂ ಹೇಳೋಣ ಹಾಲೇಲೂಯ ಹಾಲೇಲೂಯ ಹಲ್ಲೆಲೂಯ 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 ಹಲ್ಲೆಲೂಯ. ದೇವರಾತ್ಮ ನಮ್ಮ ಮೊದಲಿದ್ದಾರೆ. ಎಲ್ಲರ ಕಣ್ಣುಗಳು ಮುಚ್ಚಿಕೊಂಡು ನಮ್ಮ ಕೈಗಳ ಮೇಲೆ ಎತ್ತಿ ನಾವು ಹೇಳೋಣ. ಎಲ್ಲರೂ ಒಂದು ನಿಮಿಷ ನಮ್ಮ ಕಣ್ಣುಗಳು ಮುಚ್ಚಿಕೊಂಡು ಕೈಗಳ ಮೇಲೆ ಎತ್ತಿ ನಾವು ಹೇಳೋಣ. ಎಲ್ಲರೂ ಸ್ವರವೆತ್ತಿ ನಾವು ಹೇಳೋಣ. ಎಲ್ಲರೂ ಪಶ್ಚಾತ್ತಾಪದಿಂದ ಹೇಳೋಣ. ಎಲ್ಲರ ದೇವರ ಸಮ್ಮುಖದಲ್ಲಿ ನಾವು ಹೇಳೋಣ ಹಾಲೆಲೂಯ. ಎಲ್ಲರೂ ಜೋರಾಗಿ 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 ಕೈಗಳೆತ್ತಿ ನಾವು ಹೇಳೋಣ ಹಾಲೆಲೂಯ. ಜೀವದ ದೇವಾ ಜೀವಚಲವು ನೀನೇ ದೇವಾ. ಅನುದಿನ ಆಹಾರವ ನನಗೆ ನೀಡು ದೇವಾ. ನೀಡು ನನ್ನ ಆತ್ಮನ ಪರಿಶುದ್ಧಾತ್ಮುಡಾ. ಅನುದಿನ ಆಹಾರವ ನನಗೆ ನೀಡು ದೇವಾ. ನೀಡು ನಿನ್ನ ಆತ್ಮ ನನಗೆ. ಆರಾಧನೆ ಆರಾಧನೆ ಆರಾಧನೆ
ಹತ್ತಿರವೇ ಇರು ಯೇಸುವೇ, ಕಷ್ಟದ ಸಮಯದೊಳು ನಿನ್ನ ಹೊರತು ಯಾರು ಇಲ್ಲ, ನನಗೆ ಸಹಾಯ. ಒಂದು ಸಾರಿ ಒಪ್ಪಿಸಿಕೊಟ್ಟು ದೇವರಿಗೆ ಹೇಳುವ, ನಿನ್ನ ಹೊರತು ಯಾರಿಲ್ಲ ದೇವರೇ. ಹೌದು ಸ್ವಾಮಿ, ನೀನೊಬ್ಬನೇ ನನಗೆ ಸಹಾಯ ಹಸ್ತನು ಎಂಬುದಾಗಿ ಪಶ್ಚಾತ್ತಾಪದಿಂದ ಹೇಳುವುದು ಸರಿ. ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ. ಕಮೋನ್ ಸಭೆಯ ಜೋರಾಗಿ ಹೇಳುವ, ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸು. ಎಂದು ಸೇರಿ ಕೂಗುವ, ಈಗ ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ, ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ, ಹತ್ತಿರವೇ ಇರು ಯೇಸುವೇ, ಕಷ್ಟದ ಸಮಯದೊಳು ಹತ್ತಿರವೇ ಇರು ಯೇಸುವೇ, ಕಷ್ಟದ ಸಮಯದೊಳು. ಆತ್ಮನೇ 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 ಆತ್ಮನೇ. ಕಮೋನ್ ಸಭೆಯೇ, ಆತ್ಮನೇ ಒಪ್ಪಿಸಿಕೊಂಡು ಹೇಳುವ, ಆತ್ಮನೇ ಆತ್ಮನೇ ಆತ್ಮನೇ, ನಾನಿನ್ನಲ್ಲಿ ನೆಲೆಗೊಳ್ಳುವೆ, ನಾನಿನ್ನಲ್ಲಿ ಆತುಕೊಂಡೆ, ನಾನಿನ್ನಲ್ಲಿ ನೆಲೆಗೊಳ್ಳುವೆ, ನಾನಿನ್ನಲ್ಲಿ ಆತುಕೊಂಡೆ. ಆತ್ಮನೇ 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 ಬಾಯಾರಿದ ಶಿಂಕೆಯ ಹಾಗೆ ಆತುರಗೊಳ್ಳುತ್ತದೆ ಹೃದಯ, ಆತುರಗೊಳ್ಳುತ್ತದೆ. ಎಲ್ಲಿ ಸರಿ ಹೇಳುವ, ಶಿಂಕೆಯ ಹಾಗೆ ಆತುರಗೊಳ್ಳುತ್ತದೆ ಹೃದಯ, ಆತುರಗೊಳ್ಳುತ್ತದೆ ಹೃದಯ, ಜೀವಜಲವಾಗಿ ನೀಗಿಸುತ್ತೆಂದ ಹವ, ಜೀವಜಲವಾಗಿ ನೀಗಿಸುತ್ತೆಂದ ಹವ. ಆತ್ಮನೇ 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 ಆತ್ಮನೇ, ನಾನಿನ್ನಲ್ಲೇ ನೆಲೆಗೊಳ್ಳುವೆ, ನಾನಿನ್ನಲ್ಲೇ ಆತುಕೊಂಡೆ, ನಾನಿನ್ನಲ್ಲೇ ನೆಲೆಗೊಳ್ಳುವೆ, ನಾನಿನ್ನಲ್ಲೇ ಆತುಕೊಂಡೆ. ಆತ್ಮನೇ 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 ಆತ್ಮ. ಒಪ್ಪಿಸಿಕೊಂಡು ಸಭೆ ಜೋರಾಗಿ, ಆತ್ಮನೇ
ಎಲ್ಲಿ ಸೇರಿ ಹೇಳ್ವಾ ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ಇನ್ನೊಂದ್ಸಾರಿ ಹೇಳ್ಬಾರಿ ಸರಿ ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ ನೀನಿಲ್ಲದೆ ಕಳೆದು ಹೋದೆ ನೀ ನನ್ನನ್ನು ಹುಡುಕಿ ಬಂದೆ ನೀನಿಲ್ಲದೆ ಕಳೆದು ಹೋದೆ ನೀ ನನ್ನನ್ನು ಹುಡುಕಿ ಬಂದೆ ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ ಸರಿ ಅಲ್ವಾ ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ಎರಡು ಸೇರಿ ಕೈಗಳು ಮೇಲೆತ್ತಿ ಹೇಳ್ವಾ ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ಆ ಎರಡು ಕೈಗಳು ಮೇಲೆತ್ತಿ ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ ಯೇಸುವೇ 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 ನೀ ಮಾತ್ರ ಸಾಕು ನನಗೆ ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ಸಭೆಗಟ್ಟಿಯಾಗಿ ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ಕೊನೆಯಾಗಿ ಒಪ್ಪಿಸಿಕೊಟ್ಟು ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ ಎಲ್ಲರೂ ಒಂದು ನಿಮಿಷ ನಮ್ಮ ಕಣ್ಣುಗಳು ಮುಚ್ಚಿಕೊಳ್ಳುವ ಕರ್ತನೆ ನಿನ್ನ ಪ್ರಸನ್ನತೆ ನಮ್ಮ ಮೊದಲಿದ್ದಕ್ಕಾಗಿ ನಿನ್ನ ಬಿಡುಗಡೆ ಹಸ್ತ ನಮ್ಮ ಮೊದಲಿದ್ದಕ್ಕಾಗಿ ತಲೆ ಬಗೆಗಿರುವಂಥ ಪ್ರತಿ ಒಬ್ಬೊಬ್ಬರಿಗಾಗಿ ನಾನು ಬೇಡ್ತೇನೆಯ್ಯ ಒಬ್ಬೊಬ್ಬರು ಯಾವ ಕೀಡಾಗಿ ನಿಂತಿರುವಂಥದ್ದಾಗಿದೆಯೋ ರೋಗವಾಗಿ ನಿಂತಿರುವಂಥದ್ದಾಗಿದೆಯೋ ಮರಣ ಮಾಟಮಂತ್ರವಾಗಿ ನಿಂತಿರುವಂಥದ್ದಾಗಿದೆಯೋ ಅದು ನಿನ್ನ ನಾಮದಲ್ಲಿ ತೊಲಗಲಿ ಕರ್ತನೆ ನೂತನವಾಗಿರುವಂಥ ಅಭಿಷೇಕ ಒಬ್ಬೊಬ್ಬರ ಮೇಲೆ ಚಾಚು ಸ್ವಾಮಿ ಯಾರು ಸುಮ್ಮನೆ ಹೋಗುತ್ತದಾಗಿರಬಿಡ್ದಯ್ಯ ಇನ್ಮೇಲೆ ಹೊಸ ಒಂದು ಬಲ ನೀಡಿ ಹೊಟ್ಟೆ ನೋವಿನಿಂದ ತಲೆ ನೋವಿನಿಂದ ಗುಪ್ತ ರೋಗ ಮರಣ ಮಾಟಮಂತ್ರ ದುರಾತ್ಮನೆ ದೊರೆತನ ಎಲ್ಲ ನಿನ್ನ ನಾಮದಲ್ಲಿ ಬಿಡುಗಡೆ ಆಗಲಿ ನಿನ್ನ ಪರಿಶುದ್ಧವಾಗಿರುವಂಥ ಹಸ್ತ ಚಾಚಿ ಸಂಪೂರ್ಣ ಸೌಖ್ಯ ನೀಡಬೇಕಾಗಿ ಯೇಸುವಿನ ಒಂದೇ ನಾಮದಲ್ಲಿ ಬಿಡ್ತೀನಿ ಜೀವನ ತಂದೆ ಆಮೆನ್. ಪರಿಶುದ್ಧಾತ್ಮನ ಶಕ್ತಿಯಿಂದ ಈ ನೀರು ಪ್ರಾರ್ಥನೆ ಮಾಡಿ ಸುರಿಸುವಾಗ ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ ಆಮೆನ್ 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 ಆಮೆನ್. ಪ್ರೈಸ್ ದ ಲಾರ್ಡ್ ಆಮೆನ್. ಓಕೆ ಬೇಗ 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 ಬೇಗ. ಥ್ಯಾಂಕ್ ಗಾಡ್ ಆಮೆನ್ 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 ಆಮೆನ್. ಎಲ್ಲೆಲ್ಲ ಜನಗಳು ಬಿದ್ದಿದ್ದಾರೆ ಬೇಗ. ಪ್ರೈಸ್ ದ ಲಾರ್ಡ್ ಆಮೆನ್ ಆಮೆನ್ ಆಮೆನ್. ಥ್ಯಾಂಕ್ ಗಾಡ್ ಆಮೆನ್ ಹಲ್ಲೆಲೂಯಾ. ಬೇಗ 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 ಬೇಗ. ಆಮೆನ್ 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 ಆಮೆನ್. ಪ್ರೈಸ್ ದ ಲಾರ್ಡ್ ಆಮೆನ್ ಆಮೆನ್ ಆಮೆನ್. ಫ್ಯಾನ್ ಹಾಕಿಪ್ಪದು. ಪ್ರೈಸ್ ದ ಲಾರ್ಡ್ ಆಮೆನ್ ಆಮೆನ್ ಆಮೆನ್. ಬೇಗ ಬೇಗ. ಆಮೆನ್. ಥ್ಯಾಂಕ್ ಗಾಡ್ ಥ್ಯಾಂಕ್ ಗಾಡ್ ಥ್ಯಾಂಕ್ ಗಾಡ್ ಆಮೆನ್ ಆಮೆನ್. ಪ್ರೈಸ್ ದ ಲಾರ್ಡ್. ಬೇಗ ಬೇಗ. ಎಲ್ಲೆಲ್ಲ ಜನಗಳು ಬಿದ್ದಿದ್ದಾರೆ ಬೇಗ ಬೇಗ ಬೇಗ. ಮಗು ಯಾರು ಅಳ್ತಾ ಇದೆ ಸ್ವಲ್ಪ ಹೊರಗೆ ತೆಗೆದುಕೊಂಡು ಹೋಗಪ್ಪ.
ಹೊರಗೆ ಹೋಗಿ ಮತ್ತೆ ಬಾ. ಅಮ್ಮ ಚೆನ್ನಾಗಿ ಕೂತ್ಕೊಳ್ಳಿ, ಫ್ರೀಯಾಗಿ ಕೂತ್ಕೊಳ್ಳಿ, ಫ್ರೀಯಾಗಿ ಕೂತ್ಕೊಳ್ಳಿ, ಫ್ರೀಯಾಗಿ ಕೂತ್ಕೊಳ್ಳಿ. ಪ್ರೈಸ್ ದ ಲಾರ್ಡ್, ಆಮೆನ್. ಅಮ್ಮ ಶೆಕೆ ಆಗ್ತಾಯಿದೆ, ಫ್ರೀಯಾಗಿ. ಅಲ್ಲಿರೋರೆಲ್ಲ ಫ್ರೀಯಾಗಿ, 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 ಬೇಗ 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 ಬೇಗ. ಅಲ್ಲಿರೋಲ್ಲ ಸ್ವಲ್ಪ, ಇನ್ನೂ ಸ್ವಲ್ಪ ಫ್ರೀಯಾಗಿ. ಪ್ರೈಸ್ ದ ಲಾರ್ಡ್. ಬೇಗ ಬೇಗ, ಸಮಯ ನಮಗೆ ಸ್ವಲ್ಪ ಮಾತ್ರ ಇದೆ. ದೇವರ ಮಹಿಮೆಗಾಗಿ ನಾವು ಇದ್ದಿದ್ದೇವೆ. ವಾಕ್ಯದ ಕಡೆಗೆ ಸಮಯ ಸರಿಯಾದಂಥ ರೀತಿಯಿಂದ ನಾವು ಈ ಸಂದರ್ಭದಲ್ಲಿ ಗಮನ ಕೊಡೋಣ. ಅಮ್ಮ ಫ್ರೀಯಾಗಿ, ಅಲ್ಲಿದ್ದರೆಲ್ಲ ಸ್ವಲ್ಪ ಬೇಗ 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 ಬೇಗ, ಸ್ವಲ್ಪ ಅಲ್ಲಿದ್ದರೆಲ್ಲ ಸ್ವಲ್ಪ ಈ ಕಡೆ ಆಗಿ. ಅಮ್ಮಗೆ ಎಲ್ಲಿ ಜಾಗ ಇರ್ತದಲ್ಲಿ ಕೂಡಿಸಿ ಅವರಿಗೆ, ಅಜ್ಜಿಗೆ. ಪ್ರೈಸ್ ದ ಲಾರ್ಡ್, ಆಮೆನ್. ಯಾರಿಗಾದರೂ ಸ್ವಲ್ಪ ಹುಷಾರಿಲ್ಲ ಅಂದರೆ ಹೊರಗೆ ಕರ್ಕೊಂಡೋಗಿ ಬನ್ನಿ.